ನಮಸ್ಕಾರ. ಧರ್ಮಸಂಪದ ವಾಹಿನಿಗೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮನವಮಿ ಭಾರತದ ಅತ್ಯಂತ ಪವಿತ್ರ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವು ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನ್ಮದಿನವನ್ನು ಆಚರಿಸುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ನವಮಿ ಆಚರಿಸಲಾಗುತ್ತದೆ. ರಾಮ ಎನ್ನುವ ಎರಡಕ್ಷರ ಭಾರತೀಯ ಸಂಸ್ಕೃತಿಯ ಆತ್ಮವಿದ್ದಂತೆ. ರಾಮ ಎಂದರೆ ಕೇವಲ ಒಬ್ಬ ರಾಜನಲ್ಲ, ಅವನು ಧರ್ಮದ ವಿಗ್ರಹರೂಪಿ. ರಾಮೋ ವಿಗ್ರಹವಾನ್ ಧರ್ಮ ಎಂಬಂತೆ ಧರ್ಮವು ಮನುಷ್ಯ ರೂಪ ತಾಳಿ ಭೂಮಿಗೆ ಬಂದರೆ ಅದು ರಾಮ. ಈ ಪುಣ್ಯಪುರುಷನ ಜನ್ಮದಿನವನ್ನೇ ನಾವು ಶ್ರೀರಾಮನವಮಿ ಎಂದು ಭಕ್ತಿ ಸಂಭ್ರಮಗಳಿಂದ ಆಚರಿಸುತ್ತೇವೆ. ಇದು ವಸಂತ ಋತುವಿನ ಚೈತ್ರ ನವರಾತ್ರಿಯ ಮುಕ್ತಾಯದ ದಿನವೂ ಹೌದು. ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥನಿಗೆ ಮಕ್ಕಳಿರಲಿಲ್ಲ. ಸಂತಾನ ಭಾಗ್ಯಕ್ಕಾಗಿ ಅವನು ಋಷ್ಯಶೃಂಗ ಮುನಿಗಳ ನೇತೃತ್ವದಲ್ಲಿ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿದನು. ಯಜ್ಞಕುಂಡದಿಂದ ಬಂದ ಪಾಯಸವನ್ನು ದಶರಥನು ತನ್ನ 3 ಪತ್ನಿಯರಾದ ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರೆಯರಿಗೆ ಹಂಚಿದನು. ಇದರ ಫಲವಾಗಿ ಚೈತ್ರ ಶುದ್ಧ ನವಮಿಯಂದು ಪುನರ್ವಸು ನಕ್ಷತ್ರದ ಕರ್ಕಾಟಕ ಲಗ್ನದಲ್ಲಿ ಸೂರ್ಯನು ನೆತ್ತಿಯ ಮೇಲಿರುವಾಗ ಮಧ್ಯಾಹ್ನ 12 ಗಂಟೆಗೆ ಕೌಸಲ್ಯೆಯ ಗರ್ಭದಿಂದ ಶ್ರೀರಾಮನು ಜನಿಸಿದನು. ಲೋಕಕಂಟಕನಾದ ರಾವಣನನ್ನು ಸಂಹರಿಸಲು ಮತ್ತು ಮನುಷ್ಯ ಕುಲಕ್ಕೆ ಆದರ್ಶ ಬದುಕನ್ನು ತೋರಿಸಿಕೊಡಲು ಮಹಾವಿಷ್ಣುವು ಮನುಷ್ಯ ರೂಪದಲ್ಲಿ ಭೂಮಿಗೆ ಬಂದ ದಿನವಿದು. ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ. ಅಂದರೆ ಸಮಾಜದ ಚೌಕಟ್ಟು ಮತ್ತು ಮೌಲ್ಯಗಳನ್ನು ಮೀರಿ ಬದುಕಿದ ಶ್ರೇಷ್ಠ ವ್ಯಕ್ತಿ ಎಂದರ್ಥ. ರಾಮನ ಜೀವನ ನಮಗೆ ಹಲವು ಪಾಠಗಳನ್ನು ಕಲಿಸುತ್ತದೆ. ಪಿತೃವಾಕ್ಯ ಪರಿಪಾಲನೆ. ತಂದೆಯ ಮಾತನ್ನು ಉಳಿಸಲು ರಾಜ್ಯವನ್ನೇ ತ್ಯಜಿಸಿ 14 ವರ್ಷ ವನವಾಸಕ್ಕೆ ಹೋದವನು. ಏಕಪತ್ನಿ ವ್ರತಸ್ಥ. ಸೀತೆಯನ್ನು ಅನ್ಯ ಸ್ತ್ರೀಯನ್ನು ಬಯಸಿದ ಪರಮ ಪತಿವ್ರತ ಪುರುಷ. ಆದರ್ಶ ರಾಜ. ತನ್ನ ಪ್ರಜೆಗಳ ಸುಖವೇ ತನ್ನ ಸುಖ ಎಂದು ಭಾವಿಸಿ ಆಡಳಿತ ನಡೆಸಿದವನು. ಈಗಾಗಲೇ ಸುಭಿಕ್ಷ ಆಡಳಿತವನ್ನು ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ರಾಮನವಮಿಯ ಆಚರಣೆಯು ಭಾರತದ ವೈವಿಧ್ಯಮಯ ಭೂದೃಶ್ಯದಾದ್ಯಂತ ಬದಲಾಗುತ್ತದೆ. ವೈದಿಕ ಆಚರಣೆಗಳನ್ನು ಸ್ಥಳೀಯ ಜಾನಪದ ಸಂಪ್ರದಾಯಗಳೊಂದಿಗೆ ಬೆರೆಸುತ್ತದೆ. 1. ಉಪವಾಸ ಮತ್ತು ಪ್ರಾರ್ಥನೆ. ಭಕ್ತರು ಸಾಮಾನ್ಯವಾಗಿ ವ್ರತವನ್ನು ಉಪವಾಸ ಆಚರಿಸುತ್ತಾರೆ. ಇದು ಆಹಾರದಿಂದ ಸಂಪೂರ್ಣ ದೂರವಿರುವುದರಿಂದ ಹಿಡಿದು ಹಣ್ಣುಗಳು ಮತ್ತು ಹಾಲು ಮಾತ್ರ ಸೇವಿಸುವವರೆಗೆ ಇರುತ್ತದೆ. ಮಧ್ಯಾಹ್ನ ರಾಮನ ಜನ್ಮೋತ್ಸವದ ನಂತರವೇ ಉಪವಾಸ ಮುರಿಯಲಾಗುತ್ತದೆ. ರಾಮಾಯಣ ಪಾರಾಯಣ. ಪಾನಕ ಮತ್ತು ಕೋಸಂಬರಿ. ಕರ್ನಾಟಕದಲ್ಲಿ ರಾಮನವಮಿ ಎಂದರೆ ನೆನಪಾಗುವುದೇ ಪಾನಕ ಮತ್ತು ಕೋಸಂಬರಿ. ಬೆಲ್ಲ, ಏಲಕ್ಕಿ, ಶುಂಠಿ ಬೆರೆಸಿದ ಪಾನಕ ಮತ್ತು ಹೆಸರುಬೇಳೆಯ ಕೋಸಂಬರಿಯನ್ನು ಬಿಸಿಲ ಬೇಗೆಯ ಜನರಿಗೆ ಪ್ರಸಾದವಾಗಿ ಹಂಚಲು ಆರಿಸುವುದಿಲ್ಲ. ಇದು ಆರೋಗ್ಯದ ದೃಷ್ಟಿಯಿಂದಲೂ ತಂಪು ನೀಡುವ ಉತ್ತಮ ಪದ್ಧತಿ. ಸೀತಾರಾಮ ಕಲ್ಯಾಣ. ದಕ್ಷಿಣ ಭಾರತದ ಕೆಲವು ಕಡೆ ರಾಮ ಮತ್ತು ಸೀತೆಯ ವಿವಾಹ ಮಹೋತ್ಸವವನ್ನು ಕಲ್ಯಾಣೋತ್ಸವ ಸಂಭ್ರಮದಿಂದ ಮಾಡಲಾಗುತ್ತದೆ. ಕರ್ನಾಟಕದಲ್ಲಿ ರಾಮನವಮಿ ಮತ್ತು ಸಂಗೀತ. ಕರ್ನಾಟಕದಲ್ಲಿ ರಾಮನವಮಿಗೆ ವಿಶೇಷ ಸ್ಥಾನವಿದೆ. ವಿಶೇಷವಾಗಿ ಬೆಂಗಳೂರಿನ ಚಾಮರಾಜಪೇಟೆಯ ರಾಮನವಮಿ ಸಂಗೀತೋತ್ಸವ ಜಗತ್ಪ್ರಸಿದ್ಧವಾಗಿದೆ. 1 ತಿಂಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಭಾಗವಹಿಸಿ ರಾಮನಿಗೆ ಸಂಗೀತ ಸೇವೆ ಸಲ್ಲಿಸುತ್ತಾರೆ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಎಂದು ಪುರಂದರದಾಸರು ಹಾಡಿರುವಂತೆ ಸಂಗೀತ ಮತ್ತು ಭಕ್ತಿ ಇಲ್ಲಿ ಮೇಳೈಸುತ್ತದೆ. ರಾಮನವಮಿ ಕೇವಲ ಧಾರ್ಮಿಕ ಹಬ್ಬವಲ್ಲ, ಅದು ಸಾಮಾಜಿಕ ಸಾಮರಸ್ಯದ ಸಂಕೇತವೂ ಹೌದು. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಪ್ರಸಾದ ಸ್ವೀಕರಿಸುತ್ತಾರೆ. ರಾಮನ ಬದುಕಿನಲ್ಲಿ ಗುಹ, ಬೇಡ, ಶಬರಿ, ಬುಡಕಟ್ಟು ಮಹಿಳೆ, ಹನುಮಂತ, ವಾನರ ಹೀಗೆ ಎಲ್ಲ ವರ್ಗದವರನ್ನು ರಾಮ ಪ್ರೀತಿಸಿದನು. ಇದು ಇಂದಿನ ಸಮಾಜಕ್ಕೆ ಪ್ರೀತಿ ಮತ್ತು ಸಮಾನತೆಯ ಸಂದೇಶ ನೀಡುತ್ತದೆ. ಶ್ರೀರಾಮನವಮಿಯು ನಮಗೆ ಸತ್ಯ, ಧರ್ಮ ಮತ್ತು ತಾಳ್ಮೆಯ ದಾರಿಯಲ್ಲಿ ನಡೆಯಲು ಪ್ರೇರಣೆ ನೀಡುತ್ತದೆ. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ನಿರ್ಮಾಣವಾದ ನಂತರ ಈ ಹಬ್ಬಕ್ಕೆ ಮತ್ತಷ್ಟು ಕಳೆ ಬಂದಿದೆ. ರಾಮ ಎಂಬ ಹೆಸರನ್ನು ಉಚ್ಚರಿಸುವುದರಿಂದಲೇ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ನಮ್ಮೊಳಗಿನ ಅಹಂಕಾರವೆಂಬ ರಾವಣನನ್ನು ಕೊಂದು ಪ್ರೀತಿ ಎಂಬ ರಾಮನನ್ನು ಜಾಗೃತಗೊಳಿಸುವುದೇ ಈ ಹಬ್ಬದ ನಿಜವಾದ ಉದ್ದೇಶ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.